ನಟ ದರ್ಶನ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗ್ತಿವೆ. ನಟ ದರ್ಶನ್ಗೆ ಸಂಕಷ್ಟ ತಪ್ತಾ ಇಲ್ಲ. ದರ್ಶನ್ ವಿರುದ್ಧ ಸಾಲು ಸಾಲು ದೂರು ದಾಖಲು. ದರ್ಶನ್ ವಿರುದ್ಧ ಇದುವರೆಗೂ 4 ದೂರು ದಾಖಲಾಗಿವೆ. ನಿನ್ನೆ ಗೌಡತಿಯರ ಸೇನೆಯಿಂದ ದರ್ಶನ್ ವಿರುದ್ಧ ದೂರು. ಮಹಿಳಾ ಆಯೋಗಕ್ಕೆ ಗೌಡತಿಯರ ಸೇನೆ ದೂರನ್ನ ಕೊಟ್ಟಿತ್ತು, ದರ್ಶನ್ ವಿರುದ್ಧ ಕ್ರಮ ಆಗಬೇಕು ಅಂತ. ಇಂದು ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದಿಂದಲೂ ಕೂಡ ದರ್ಶನ್ ವಿರುದ್ಧ ದೂರು. ಪುಟ್ಟೇನಹಳ್ಳಿ ಠಾಣೆಗೆ 50ಕ್ಕಿಂತ ಹೆಚ್ಚು ಮಹಿಳೆಯರು ಬಂದು ನಟ ದರ್ಶನ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ 2 ದೂರುಗಳು ದಾಖಲಾಗಿವೆ. ದರ್ಶನ್ ವಿರುದ್ಧ ಆರ್ಆರ್ ನಗರ ಪೊಲೀಸ್ ಠಾಣೆಗೂ ಕೂಡ ದೂರು ಕೊಡಲಾಗಿದೆ. ಗಣೇಶ್ ಗೌಡ ಮತ್ತು ಜಗದೀಶ್ ಎಂಬುವವರು ಪ್ರತ್ಯೇಕವಾಗಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ನಟ ದರ್ಶನ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಟ ದರ್ಶನ್ ರವರು ಆಡಿದಂತಹ ಮಾತುಗಳು ಅವರಿಗೆ ಕಾನೂನು ಸಂಕಷ್ಟವನ್ನ ತಂದೊಡ್ಡುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ನಟ ದರ್ಶನ್ ವಿರುದ್ಧ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದೆ. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದರ್ಶನ್ ರವರ ಮಾತಿಗೆ ಸಂಬಂಧಪಟ್ಟಂತೆ ದೂರುಗಳು ದಾಖಲಾಗ್ತಾ ಇದೆ. ನಿನ್ನೆಯಷ್ಟೇ ಮಹಿಳಾ ಆಯೋಗಕ್ಕೆ ಗೌಡತಿಯರ ಸೇನೆ ದೂರನ್ನ ಕೊಟ್ಟಿತ್ತು. ದರ್ಶನ್ ಬಹಿರಂಗವಾಗಿ ಮಹಿಳೆಯರಿಗೆ ಕ್ಷಮೆ ಕೇಳಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು, ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ನಟ ದರ್ಶನ್ ಮಾತನಾಡಿದ್ರು, ಮಹಿಳೆಯರ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಮತ್ತೊಂದು ದೂರು ದರ್ಶನ್ ರವರ ವಿರುದ್ಧ ದಾಖಲಾಗಿದೆ. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಿಂದಲೂ ಕೂಡ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ. ಪುಟ್ಟೇನಹಳ್ಳಿ ಠಾಣೆಗೆ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಬಂದು ದೂರು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ದೂರುಗಳು ನಟ ದರ್ಶನ್ ವಿರುದ್ಧ ದಾಖಲಾಗಿದೆ. ಜಗದೀಶ್ ಮತ್ತು ಗಣೇಶ್ ಗೌಡ ಎಂಬುವರು ದರ್ಶನ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಉಮಾಪತಿ ಗೌಡ ಅವರ ವಿಚಾರದಲ್ಲಿ ದರ್ಶನ್ ರವರು ಮಾತನಾಡಿದ್ದಿರಬಹುದು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ D25 ಬೆಳ್ಳಿ ಪರ್ವದಲ್ಲಿ ಇವತ್ತು ಇವಳಿರ್ತಾಳೆ, ನಾಳೆ ಅವಳಿರ್ತಾಳೆ ಅನ್ನೋ ಮಾತನಾಡಿದ್ದಿರಬಹುದು. ಇದು ದರ್ಶನ್ ರವರಿಗೆ ಮುಳುವಾಗ್ತಿದೆ. ನಾವು ದರ್ಶನ್ ಬಗ್ಗೆ ಮಕ್ಕಳ ಹತ್ರ ಹೇಳ್ತಾ ಇದ್ವಿ. ನಮ್ಮ ಮೊಮ್ಮಗನು ದರ್ಶನ್ ತರನೇ ಸ್ಟೈಲ್ ಮಾಡೋನು. ನೋಡೋ ದರ್ಶನ್ ಈ ತರ ಎಲ್ಲ ಮಾತಾಡಿದ್ದಾರೆ, ಈ ತರ ನೀನು ಕಲಿಬೇಡ ಕಣೋ ಅಂತ ಹೇಳೋ ತರ ಬಂದ್ಬಿಡ್ತು. ಅವ್ರ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡೋ ತರ ಅವ್ರ ನಿಜ ಜೀವನದಲ್ಲಿ ನಡ್ಕೊಂಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೋ. ಅವಳು ಇವಳು ಅಂತ ಮಾತಾಡಿದಾಗ ನಾಳೆ ನನ್ನ ಮಕ್ಕಳು ಅದೇ ತರ ನನ್ನ ಮಾತಾಡಿದ್ರೆ ಬೇಜಾರಾಗಲ್ವಾ? ದರ್ಶನ್ ಅಂತ ಹೆಸರಿಟ್ಟ ಮೇಲೆ ದರ್ಶನ್ ಸ್ಟೈಲಲ್ಲೇ ಮಾತಾಡಿದೆ ಅಂತ ಹೇಳ್ಬಿಟ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಇದೇ ತರ ಮಾತಾಡ. ಆ ಫಿಲಮ್ ಅದೊಂದು ಸ್ಟೋರಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಒಂದು ಕಾಟೇರ ಫಿಲಮ್ ಅಲ್ಲಿ ಒಂದು ಸ್ಟೋರಿನ ಕೇಳಿರ್ಬೋದು ನೀವು. ಅವ್ರ ಅಕ್ಕನ ಕೆಟ್ಟ ದೃಷ್ಟಿಲಿ ನೋಡಿದ್ರು ಅಂತ ಕಣ್ಣೆ ಕಿತ್ತಾಕಿದಾರಲ್ವಾ, ಅದೇ ತರ ನಿಜ ಜೀವನದಲ್ಲೂ ನಡೆಸ್ಕೊಳ್ಳಿ ಅಂತಲೇ ನಾವು ಕೇಳ್ಕೊಳ್ಳೋದು. ದರ್ಶನ್ ಅವರು ಮಾಡಿದ್ದು ತುಂಬಾ ತಪ್ಪು. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅವರು ಏಕವಚನದಲ್ಲಿ ಮಾತಾಡಬಾರ್ದು. ಮತ್ತೆ ಎಲ್ಲಾ ಕಡೆ ಅವರು ಲೇಡೀಸ್ ಬಗ್ಗೆ ಅಂತ ಮಾತಾಡ್ತಾ ಇದ್ರೆ ಲೇಡೀಸ್ಗೂ ತುಂಬಾ ಹರ್ಟ್ ಆಗುತ್ತೆ. ಒಂದು ಸೆಲೆಬ್ರಿಟಿ ಆಗಿ ಹಿಂಗೆ ಮಾತಾಡಬಾರ್ದಾಗಿತ್ತು. ಅವರು ರೆಸ್ಪೆಕ್ಟ್ ಕೊಡಬೇಕು ಲೇಡೀಸ್ಗೆ. ಇನ್ನೊಂದ್ಸತಿ ದರ್ಶನ್ ಅವರು ಪ್ಲೀಸ್ ಇಂಥದ್ದು ಲೇಡೀಸ್ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಡಿ. ರೆಸ್ಪೆಕ್ಟ್ ಕೊಟ್ಟು ಎಲ್ಲರಿಗೆ ಒಂದು ಮಹತ್ವಪೂರ್ಣವಾಗಿ ಲೇಡೀಸ್ಗೆ ಒಂದು ಬೆಲೆ ಕೊಡಿ ಪ್ಲೀಸ್. ದರ್ಶನ್ ಅವ್ರ ಬಗ್ಗೆ ಹೇಳ್ತೀನಿ. ಅವ್ರ ತಾಯಿ ಹೆಣ್ಣು, ಅವ್ರದ್ದು ಅಕ್ಕ ತಂಗಿ ಹೆಣ್ಣು, ಎಲ್ಲ ಮಾಧ್ಯಮಗಳ ಮುಂದೆ, ಸ್ವಾಮೀಜಿಗಳ ಮುಂದೆ, ಮಠಾಧೀಶರ ಮುಂದೆ ಎಲ್ಲ ಬಂದು ಹೆಣ್ಮಕ್ಳನ್ನ ಕೊಚ್ಕೊಂತಾರಲ್ಲ, ಅದೇ ತರ ಎಲ್ಲ ಹೆಣ್ಮಕ್ಳನ್ನ ನೋಡ್ಬೇಕು. ಇವರು ಕೆಟ್ಟದಾಗಿ ಬಾಳೆಹಣ್ಣು ತಿಂದ್ಬಿಟ್ಟು ಚಿಪ್ಪೆ ಎಸ್ತಂಗೆ ಮಾತಾಡ್ತಾರಲ್ಲ, ಇದೆಲ್ಲ ತರವಿಲ್ಲ ಇವ್ರಿಗೆ. ಇನ್ನೊಂದ್ಸತಿ ಇದೇ ತರ ಮಾಡಿದ್ರೆ, ಹೆಣ್ಮಕ್ಳನ್ನ ದೂಸಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ದರ್ಶನ್ ಅವರೇ ಇವತ್ತು ತಿಳ್ಕೊಂಡ್ರೆ ಸರಿ, ನೀವು ಇಲ್ಲಾಂದ್ರೆ ಉಗ್ರ ಹೋರಾಟ ನಿಮ್ಮ ಮನೆ ಹತ್ರನೇ ಬಂದು ಮಾತಾಡ್ತೀವಿ. ಸ್ವಸಹಾಯ ಶಕ್ತಿ ಮಹಿಳಾ ಸಂಘಟನೆಯಿಂದಲೂ ಕೂಡ ದರ್ಶನ್ ರವರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು. ದರ್ಶನ್ ಅವರು ಕ್ಷಮೆ ಕೇಳಬೇಕು. ನಮ್ಮ ಸಮುದಾಯದ ಮುಖಂಡ ಶ್ರೀನಿವಾಸ್ ನಮ್ಮ ಗೌಡರು ಮುಂದೆ ನಿಂತು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳೋವರೆಗೂ ಈ ಹೋರಾಟ ಮುಂದುವರಿಯುತ್ತದೆ. ರಾಜ್ಯಾದ್ಯಂತ ಹ್ಯೂಮನ್ ರೈಟ್ಸ್ ಇರ್ಬೋದು, ನಮ್ಮ ಒಕ್ಕಲಿಗ ಮಹಾಸಭಾ ಇರ್ಬೋದು, ಎಲ್ಲ ಕಡೆಯೂ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ. ಆದಷ್ಟು ಬೇಗ ಬಂದು ದರ್ಶನ್ ಅವರು ಕ್ಷಮೆ ಕೇಳಬೇಕು. ಸಾರ್ವಜನಿಕವಾಗಿ ನಿಂತ್ಕೊಂಡು ಕ್ಷಮೆ ಕೇಳಬೇಕು. ಇನ್ನು ಮುಂದೆ ಈ ರೀತಿ ಮಾತಾಡೋದಿಲ್ಲ ಅಂತೇಳಿ ನಮ್ಮ ಉಮಾಪತಿ ಕ್ಷಮೆ ಕೇಳಬೇಕು. ಆ ಕ್ಷಮೆ ಕೇಳೋವರೆಗೂ
ಒಕ್ಕಲಿಗರು ಯಾವತ್ತು ಹೇಳ್ತೀನಿ ಕೇಳಿ, ಯಾರ ಮುಂದೆನೂ ತಲೆ ಬಾಗೋರಲ್ಲ ನಾವು. ಯಾಕೆ ನಿಮಗೆ ಒಕ್ಕಲಿಗರೇ ಟಾರ್ಗೆಟು? ಏನು ಮಾಡಿದ್ದೀವಿ? ಆವತ್ತು ದಿವಸ ಪ್ರೇಮ್ ಅವರು ತಲೆ ಬಗ್ಸಿದ್ರಿ ನೀವು. ಆವತ್ತು